ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಏನೆಲ್ಲ ಅವಾಂತರಗಳು ಆಗಿವೆ ಅನ್ನೋದರ ಕುರಿತು ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಬ್ಬರ, ನದಿಯಂತಾದ ರಸ್ತೆಗಳು, ಧರೆಗುರುಳಿದ ಮರಗಳು. ಎಲ್ಲೆಲ್ಲೂ ನೀರೋ ನೀರು, ರಸ್ತೆಗಳು ಜಲಾವೃತ, ವಾಹನ ಸವಾರರು ಪರದಾಟ, ಧರೆಗುರುಳಿದ ಮರಗಳು, ಮನೆಗೆ ನುಗ್ಗಿದ ನೀರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಳೆದ 2 ದಿನಗಳಿಂದ ಮಳೆ ಆರ್ಭಟಿಸ್ತಾ ಇದೆ. ದೃಶ್ಯ 1, ಬಸವೇಶ್ವರ ನಗರ. ಮರ ಬಿದ್ದು ಕಾರು ಜಖಂ. ಭಾರೀ ಮಳೆಗೆ ಬಸವೇಶ್ವರ ನಗರದಲ್ಲಿ ಮರ ಬಿದ್ದು ಕಾರು ಜಖಂಗೊಂಡಿದೆ. ದೃಶ್ಯ 2, ರಾಜಾಜಿನಗರ. ರಸ್ತೆಗಳು ಜಲಾವೃತ, ಸವಾರರು ಹೈರಾಣ. ರಾಜಾಜಿನಗರದಲ್ಲಿ ವರ್ಣನ ಆರ್ಭಟಕ್ಕೆ ರಸ್ತೆಗಳೆಲ್ಲ ನದಿಯಂತಾಗಿದ್ದು ವಾಹನ ಸವಾರರು ಪರದಾಡಿದ್ರು. ದೃಶ್ಯ 3, ಪ್ಯಾಲೇಸ್ ರಸ್ತೆ. ನದಿಯಂತಾದ ರಸ್ತೆ. ಧಾರಾಕಾರ ಮಳೆಗೆ ಪ್ಯಾಲೇಸ್ ರಸ್ತೆ ನದಿಯಂತಾಗಿತ್ತು. ಸವಾರರು ಭಾರೀ ಮಳೆಯಿಂದಾಗಿ ಹೈರಾಣಾದ್ರು. ದೃಶ್ಯ 4, ಚಾಲುಕ್ಯ ಸರ್ಕಲ್. ಧರೆಗುರುಳಿದ ಬೃಹತ್ ಮರ. ಚಾಲುಕ್ಯ ಸರ್ಕಲ್ನಲ್ಲಿ ಬೃಹತ್ ಮರವೊಂದು ಧರೆಗುರುಳಿ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ದೃಶ್ಯ 5, ಜಕ್ಕಸಂದ್ರ. ರಸ್ತೆಯಲ್ಲಿ ನೀರೋ ನೀರು. ಜಕ್ಕಸಂದ್ರ ಸುತ್ತಮುತ್ತ ವರ್ಣನ ಆರ್ಭಟಕ್ಕೆ ರಸ್ತೆಗಳು ಜಲಾವೃತಗೊಂಡಿದ್ವು. ದೃಶ್ಯ 6, ಕಲ್ಯಾಣ ನಗರ. ಸವಾರರು ಪರದಾಟ. ಸುರಿದ ಭಾರೀ ಮಳೆಗೆ ಕಲ್ಯಾಣ ನಗರದಲ್ಲಿ ರಸ್ತೆಗಳೆಲ್ಲ ಕೆರೆಯಂತಾಗಿದ್ವು. ಮೊಣಕಾಲುದ್ದ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ರು. ವರ್ಣನ ಆರ್ಭಟಕ್ಕೆ ಸುಮಾರು 120ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೀನುಗಾರಿಕೆ ಕರಾವಳಿ ಜನರ ಪ್ರಮುಖ ಉದ್ಯಮ. ಸಾವಿರಾರು ಕುಟುಂಬ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನ ಸಾಗಿಸ್ತಾ ಇದೆ. ಆದರೆ ಮುಂದಿನ 2 ತಿಂಗಳುಗಳ ಕಾಲ ಮೀನುಗಾರಿಕೆ ಸ್ಥಗಿತಗೊಳ್ಳಲಿದೆ. ಯಾಕೆ ಅಂತೀರಾ? ಈ ಸ್ಟೋರಿ. ಎರಡು ತಿಂಗಳ ಕಾಲ ಮೀನುಗಾರಿಕೆ ಸ್ಥಗಿತ. ಒಂದೆಡೆ ಸಮುದ್ರಕ್ಕಿಳಿದಿರೋ ಬೋಟ್ಗಳು, ಇನ್ನೊಂದೆಡೆ ಮಾರುಕಟ್ಟೆಯಲ್ಲಿ ತರಾವರಿ ಮೀನುಗಳ ಮಾರಾಟ, ಮತ್ತೊಂದೆಡೆ ಬಂದರಿನಲ್ಲಿ ಲಂಗರು ಹಾಕಿದ ಸಾವಿರಾರು ಬೋಟ್ಗಳು. ಈ ದೃಶ್ಯ ಕಂಡು ಬಂದದ್ದು ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ. ಕರಾವಳಿ ಆರ್ಥಿಕತೆಯಲ್ಲಿ ಮೀನುಗಾರಿಕೆಯ ಕೊಡುಗೆ ದೊಡ್ಡದು. ಇಲ್ಲಿ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಮೀನು ಮಾರಾಟ ವೃತ್ತಿಯಲ್ಲಿ ತೊಡಗಿಕೊಳ್ತಾರೆ. ಆದರೆ ಕೋಟ್ಯಾಂತರ ವ್ಯವಹಾರ ನಡೆಯೋ ಮೀನುಗಾರಿಕೆ ಮುಂದಿನ ಜೂನ್ ಹಾಗೂ ಜುಲೈ 2 ತಿಂಗಳ ಕಾಲ ಸ್ಥಗಿತಗೊಳ್ಳಲಿದೆ. ಪ್ರತಿ ಬಾರಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮೀನುಗಳ ಸಂತಾನೋತ್ಪತ್ತಿ ಹಾಗೂ ಭಾರೀ ಮಳೆ ಬರುವ ಕಾರಣ ಸಮುದ್ರ ಅಬ್ಬರಿಸುತ್ತದೆ. ಈ ಕಾರಣಕ್ಕಾಗಿ ಮೀನುಗಾರಿಕೆಗೆ ನಿಷೇಧ ಮಾಡಲಾಗುತ್ತದೆ. ಹೀಗಾಗಿ ರಾಜ್ಯ ಸರ್ಕಾರದ ಸೂಚನೆ ಹಾಗೂ ಮೀನುಗಾರಿಕೆ ನಿಯಂತ್ರಣ ಕಾಯ್ದೆ ಹೊರಡಿಸಿದೆ. ಯಾವುದೇ ಬಲೆಗಳನ್ನು ಅಥವಾ ಸಾಧನಗಳನ್ನು ಉಪಯೋಗಿಸಿ ಯಾಂತ್ರೀಕೃತ ದೋಣಿಗಳಲ್ಲಿ ಮೀನುಗಾರಿಕೆ ನಡೆಸುವುದನ್ನು ನಿಷೇಧಿಸಲಾಗಿದೆ. ಇನ್ನು 2 ತಿಂಗಳ ಕಾಲ ಮೀನುಗಾರರು ಬಲೆಗಳನ್ನು ಹೆಣೆಯುವುದು, ಬೋಟ್ ರಿಪೇರಿಯಂತ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ಜೊತೆಗೆ ಕೆಲ ಮೀನುಗಾರರು ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆಯಲ್ಲೂ ತೊಡಗಿಸಿಕೊಳ್ತಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.